ನೆನಪು ಮಾಡ್ಕೊಳ್ಬೇಕಾಗಿದೆ. ಅವರು ದೊಡ್ಡ ಸಂಸ್ಥಾಪಕರಾದಂಥ ಕೃಷ್ಣರಾಜ ಒಡೆಯರ್ ಅಲ್ವಾ? ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರು ಅಷ್ಟೇ ಅಲ್ಲ, ಮೈಸೂರು ಸಂಸ್ಥಾನದ ಪ್ರಗತಿಗೆ ಅನೇಕ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು, ಕಾನೂನುಗಳನ್ನು, ಕಾರ್ಯಕ್ರಮಗಳನ್ನು, ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತ ಒಬ್ಬ ದೊಡ್ಡ ವ್ಯಕ್ತಿತ್ವದ ಇತಿಹಾಸದ ಪುಟಗಳಲ್ಲಿ ಎಲ್ಲ ಕಾಲಕ್ಕೂ ಕೂಡ ದಾಖಲನ್ನು ಮಾಡಿರುವಂಥವರು ಮತ್ತು ಇವತ್ತಿನ ಆಡಳಿತಗಾರರಿಗೂ ಕೂಡ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗುವಂತಹ ರೀತಿಯಲ್ಲಿ ಅವರು ಆಡಳಿತವನ್ನು ಮಾಡಿರುವಂಥವ್ರು. ಹಾಗಾಗಿ ಅವರಿಗೆ ಗೌರವಪೂರ್ವಕ ನಮನಗಳನ್ನು ಕೃಷ್ಣರಾಜ ಒಡೆಯರ್ ಅವರಿಗೆ ನಾನು ಸಮರ್ಪಣೆಯನ್ನು ಮಾಡ್ತಾ ನಾಲ್ಕಾರು ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸ್ನೇಹಿತರೆ, ಯಶೋಧರ ದಾಸಪ್ಪ ಅವರು, ಅವ್ರ ಬಗ್ಗೆ ಈಗಾಗಲೇ ನಮ್ಮ ರಾಮೇಗೌಡರು ಮಾತಾಡುವಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ಅವ್ರ ಬಗ್ಗೆ ನೆನಪು ಮಾಡಿಕೊಂಡ್ರು. ಕರ್ನಾಟಕ ರಾಜ್ಯದ ಪ್ರಥಮ ಮಹಿಳೆ, ಸಂಪುಟದ ದರ್ಜೆ ಸಚಿವರಾಗಿ ಈ ನಾಡಿನ ಜನರ ಗಮನವನ್ನು ಸೆಳೆಯುವಂಥ ರೀತಿಯಲ್ಲಿ, ಮತ್ತೆ ಅಧಿಕಾರ ಕೂಡ ಬಹಳ ಮುಖ್ಯ ಅಲ್ಲ, ತಾನು ನಂಬಿರುವಂತಹ ಸಿದ್ಧಾಂತಗಳು ಬಹಳ ಮುಖ್ಯ ಅಂತ ಹೇಳಿ ರಾಜೀನಾಮೆಯನ್ನು ಕೂಡ ಅದು ಮೇರು ವ್ಯಕ್ತಿತ್ವದ ನಿಜಲಿಂಗಪ್ಪನವರಿಗೆ ಹೇಳಿದರು. ಕರ್ನಾಟಕದ ರಾಜಕಾರಣದಲ್ಲಿ ನೆನಪಾಗುವಂಥವರು ನಿಜಲಿಂಗಪ್ಪನವರು, ಕೆಂಗಲ್ ಹನುಮಂತಯ್ಯನವರು. ಕೆಂಗಲ್ ಹನುಮಂತಯ್ಯನವರು ಆಡಳಿತ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ 52ರಿಂದ 56ರವರೆಗೆ ಅವರು ಮಾಡಿದಂಥ ಆಡಳಿತ. ನಂತರ ನಿಜಲಿಂಗಪ್ಪನವರು ದೀರ್ಘಕಾಲ ಅವರು ಕೂಡ ಆಡಳಿತವನ್ನು ಮಾಡಿದಂಥದ್ದು. ಅದಾದ ಮೇಲೆ ದೇವರಾಜ ಅರಸರು ದೀರ್ಘಕಾಲ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿದ್ರು. ಹಾಗೆಯೇ 83, 85ರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಮಾಡಿದಂಥ ಆಡಳಿತ. ಹಾಗೆಯೇ 94ರಿಂದ 96ರವರೆಗೆ ಆಡಳಿತವನ್ನು ಮಾಡಿದಂಥ ದೇವೇಗೌಡರು. ಹಾಗೆಯೇ 2000ರಲ್ಲಿ ಎಸ್.ಎಂ. ಕೃಷ್ಣರವರು, 13ರಲ್ಲಿ ಸಿದ್ದರಾಮಯ್ಯನವರು ಮಾಡಿದಂಥ ಆಡಳಿತ ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರ್ತಕ್ಕಂಥ ಆಡಳಿತ. ಆಡಳಿತಗಾರರಿಗೆ ಒಂದು ರಾಜ್ಯ ಹೇಗಿರಬೇಕು, ಸಮಾಜದ ಎಲ್ಲ ವರ್ಗದ ಜನರ ಹಿತವನ್ನು ಹೇಗೆ ಕಾಪಾಡಬೇಕು, ಇದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಯಶೋಧರ ದಾಸಪ್ಪ ಅವರು ಒಂದು ಸ್ಫೂರ್ತಿ ಇರುತ್ತೆ. ನಾನು ರಾಮೇಗೌಡರನ್ನ ಅಭಿನಂದನೆಯನ್ನು ಮಾಡ್ತೇನೆ ಮತ್ತು ಜನಶಕ್ತಿ ಕೇಂದ್ರವನ್ನು ಕೂಡ ಎಲ್ಲ ಪದಾಧಿಕಾರಿಗಳನ್ನು ಕೂಡ ನಾನು ಅಭಿನಂದಿಸ್ತೇನೆ. ಒಂದು ಸಾಧಕರನ್ನ ನೆನಪು ಮಾಡಿಕೊಳ್ಳುವಂಥದ್ದು, ಅವರು ಮಾಡಿದಂಥ ಸಾಧನೆಗಳಿಗೆ ಗೌರವನ ಸಮರ್ಪಣೆಯನ್ನು ಮಾಡುವಂಥದ್ದು, ಹಾಗೇನೆ ಅವರ ಹೆಸರಿನಲ್ಲಿ ಯಾರು ಸಾಧಕರಿದ್ದಾರೆ ಅವರಿಗೆ ಪ್ರಶಸ್ತಿಯನ್ನು ಕೊಡುವಂಥದ್ದು ಇದೆಯಲ್ಲ, ಬಹಳ ಒಳ್ಳೆಯ ಕೆಲಸ ಇವತ್ತಿನ ಸಂದರ್ಭದಲ್ಲಿ. ಹಾಗಾಗಿ ಇವತ್ತು ಏನು ತಾವು ಬೇರೆ ಬೇರೆ ಹೆಸರು ಶಾಂತವರಿ ಗೋಪಾಲ್ ಗೌಡರು ಇರಬಹುದು, ಹಾಗೆ ಬೇರೆ ಯಾರೆಲ್ಲ ಗಣ್ಯರಿದ್ದಾರೆ, ಅವರೆಲ್ಲರ ಹೆಸರಿನಲ್ಲಿ ಜನಶಕ್ತಿ ಕೇಂದ್ರದಲ್ಲಿ ಆಗಾಗ ನೀವೇನು ಕಾರ್ಯಕ್ರಮಗಳನ್ನು ಮಾಡ್ತಿರ್ತೀರಲ್ಲ, ಅದು ನಿಜಕ್ಕೂ ಕೂಡ ಅಭಿನಂದನೀಯ. ಇಂಥ ಕಾರ್ಯಕ್ರಮಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ, ಅದು ಕೇವಲ ಬೆಂಗಳೂರಿಗೆ ಸೀಮಿತ ಮಾಡಕ್ಕೆ ಹೋಗ್ಬೇಡಿ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಮಾಡಿದ್ರೆ ಅದು ಹೆಚ್ಚು ಅರ್ಥ ಬರುತ್ತೆ. ಜೊತೆಗೆ ಜನಶಕ್ತಿ ಕೇಂದ್ರದ ಸಂಘಟನೆಯನ್ನು ಕೂಡ ಬೆಳೆಸಿಕೊಡ್ಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಮಲ್ಲಿಕಾ ಎಸ್ ಗಂಟಿ ಅವರು, ನಾನು ಅವರನ್ನು ನನಗೊಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದರು. ತಾವು ಉಪಕುಲಪತಿಗಳಿದ್ದಂಥ ಒಂದು ಸಂದರ್ಭದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಂದರ್ಭದಲ್ಲಿ ದೇವರಾಜ ಅರಸರ ಜಯಂತಿ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಟ್ಟಿದ್ದರು. ಬಹಳ ಉತ್ತಮವಾಗಿ ಆಡಳಿತವನ್ನು ಮಾಡಿದ್ದಾರೆ ಅವರು. ಅಲ್ಲಿ ಅನೇಕ ಸುಧಾರಣೆಗಳನ್ನು, ಬದಲಾವಣೆಗಳನ್ನು, ಕನ್ನಡದ ಮಹತ್ವವನ್ನು, ಸಾಹಿತ್ಯದ ಮಹತ್ವವನ್ನು ಹೆಚ್ಚು ಮಾಡುವಂಥ ಪ್ರಯತ್ನಗಳನ್ನು ಅವರು ಮಾಡಿಕೊಂಡಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಅಂದ ಕೂಡಲೇ ನಮಗೆ ಮೊದಲು ನೆನಪಾಗೋದು ಯಾರಪ್ಪ ಅಂತ ಹೇಳಿದ್ರೆ MP ಪ್ರಕಾಶ್. ಅವರ ಆಸಕ್ತಿಯಿಂದಾಗಿ ಆ ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು. ಹಾಗೇನೆ ರಾಮೇಗೌಡರು
ಒಬ್ಬ ರಾಜಕಾರಣಿ ಅಷ್ಟೇ ಆಗಿರಲಿಲ್ಲ ಎಂ ಪಿ ಪ್ರಕಾಶ್, ಒಬ್ಬ ಲೇಖಕ, ಕಲಾವಿದ, ರಾಜಕಾರಣಿ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ಎಂ ಪಿ ಪ್ರಕಾಶ್. ಇವತ್ತು ಜನರ ಮನಸ್ಸಲ್ಲಿ ಇವತ್ತಿಗೂ ಕೂಡ ನೆನಪಾಗ್ತಾರೆ ಅವರು ಕೂಡ. ಸೊ ಅತ್ಯಂತ ಗಂಭೀರವಾಗಿ ಮತ್ತು ಜವಾಬ್ದಾರಿಯುತವಾಗಿ ಆಡಳಿತವನ್ನು ಮಾಡಿದಂಥವ್ರು. ಹೀಗೆ ಅವರೊಂದು ಕನಸುಗಳಿತ್ತು. ಈಗ ಈ ಉತ್ಸವಗಳನ್ನು ಕೂಡ ಅವರೇ ಪ್ರಾರಂಭ ಮಾಡ್ತಾರೆ ಸರ್. ಕಿತ್ತೂರು ಉತ್ಸವ, ಈ ರೀತಿಯಂತ ಉತ್ಸವಗಳಿದ್ದಾವಲ್ಲ, ಒಂದು ಸಾಂಸ್ಕೃತಿಕವಾದಂತಹ ಒಂದು ಚಿಂತನೆಗಳನ್ನ, ಯಾಕಂತ ಹೇಳಿದ್ರೆ ಒಂದು ನಾಡಿನಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ ಕೇವಲ ರಸ್ತೆಯನ್ನು ಮಾಡೋದು, ಕಟ್ಟಡಗಳನ್ನು ಮಾಡೋದು ಅಷ್ಟೇ ಅಲ್ಲ. ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ, ಕ್ರೀಡೆ ಇವೆಲ್ಲವನ್ನು ಬೆಳೆಸುವಂಥದ್ದು ಕೂಡ ಅದು ಆ ನಾಡಿನ ಮತ್ತು ಆ ಸಮುದಾಯದ ಮಹತ್ವ ಕೂಡ ಆಗುತ್ತೆ. ಹಾಗಾಗಿ ನಾವು ಆಗಾಗ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೇವೆ, ಬರೀ ಬುಕ್ ವರ್ಮ ಆಗಬೇಡಿ ಅಂತ ಹೇಳಿ, ಇಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ನೀವು ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ. ಹಾಗೆ ಎಂ ಪಿ ಪ್ರಕಾಶ್ ಅವರು ಅವ್ರಿಗೆ ತಮ್ಮದೇ ಆದಂಥ ಕನಸುಗಳನ್ನ ಹೊಂದಿದ್ದಂಥವ್ರು. ರಾಮಕೃಷ್ಣ ಹೆಗ್ಡೆ ಅವರ ಕಾಲದಲ್ಲಿ, ಬಂಗಾರಪ್ಪ ಅವ್ರ ಕಾಲದಲ್ಲಿ ಪ್ರಾರಂಭ, ವೀರಪ್ಪ ಮೊಯ್ಲಿ ಅವರು ಎಜುಕೇಶನ್ ಶಿಕ್ಷಣ ಸಚಿವರಾಗಿರ್ತಾರೆ. ಎಂ ಪಿ ಪ್ರಕಾಶ್ ಅವರು ಅದಕ್ಕೆ ಬಹಳ ದೊಡ್ಡ ಆದಂತ ಒಂದು ಸಂದರ್ಭದಲ್ಲಿ ಅದಕ್ಕೆ ಬಹಳ ದೊಡ್ಡ ಮಹತ್ವವನ್ನು ತಂದುಕೊಳ್ತಾರೆ. ನಾನು ಮಲ್ಲ ಅವ್ರಿಗೆ ಕೇಳಿದೆ, ನಿಮ್ಮ ಭಾಷೆನಲ್ಲೇ ಹೇಳಿದೆ, ಮಲ್ಲ ಅವ್ರಿಗೆ ಕೇಳಿದೆ, ಏನ್ ಮಾಡ್ತಾ ಇದ್ದೀರಾ ಅಂತ. 1920 ನಿವೃತ್ತಿ ಆದ್ರಲ್ಲ, ಏನ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಕೇಳಿದೆ ಅವರಿಗೆ. ಅದೇ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಳ್ತೀನಿ. ವ್ಯವಸಾಯ ಮಾಡ್ತಾ ವೆರಿ ಗುಡ್. ಆದ್ರೆ 6 ವರ್ಷ ಆಯ್ತಲ್ಲ ಮೊಮ್ಮಕ್ಕಳ ಜೊತೆಗೆ ಆಟ ಮಾಡಿ. ಮತ್ತೆ ನೀವು ಸಮಾಜಕ್ಕೆ ನಾವು ಇನ್ನೊಂದಷ್ಟು ಅರ್ಪಣೆ ಮಾಡಬೇಕು. ಯಾಕಂದ್ರೆ ನಿಮ್ಮ ಪ್ರವೃತ್ತಿ ಪ್ರಶ್ನೆ ಮಾಡಬೇಕು, ವಿಚಾರವನ್ನು ತಿಳ್ಕೊಳ್ಬೇಕು, ಸಂಘರ್ಷ ಆಗಬೇಕು. ಹಾಗಾಗಿ ಬೇರೆ ಬೇರೆ ಸಂಘಟನೆಗಳಲ್ಲೂ ಕೂಡ ತಾವು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಈಗ ಬೇರೆ ಎಲ್ಲ ಪಾರ್ಟಿಯವರು ಸೇರಿ ದಾರಿ ತಪ್ಪಿಸುವಂತ ಕೆಲಸ ಮಾಡಿಬಿಟ್ಟಿದ್ದಾರೆ ಪಾರ್ಲಿಮೆಂಟ್ ಅಲ್ವಾ. ಮಹಿಳೆಯರಿಗೆ ರಿಸರ್ವೇಶನ್ ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಸೇರಿ ಪಾಸ್ ಮಾಡಿದ್ರು. ಮೊದಲು ದೇವೇಗೌಡರು ಇಂಟ್ರೊಡ್ಯೂಸ್ ಮಾಡಿದ್ರು ಪ್ರೈಮ್ ಮಿನಿಸ್ಟರ್ ಇದ್ದಂತ ಸಂದರ್ಭದಲ್ಲಿ. ಆಮೇಲೆ ಸೋನಿಯಾ ಗಾಂಧಿ ಅವರು ಬಹಳ ಶ್ರಮ ತಗೊಂಡು ಅದನ್ನು ರಾಜ್ಯಸಭಾದಲ್ಲಿ ಪಾಸ್ ಮಾಡಿದ್ರು. ಆಮೇಲೆ ಕಳೆದ ಸಂದರ್ಭದಲ್ಲಿ 23 ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸೇರಿ ಅದಕ್ಕೆ ಮೀಸಲಾತಿಯನ್ನ ತರುವಂತ ಪ್ರಯತ್ನ ಆಯಿತು. ಇವ್ರು ಎಂತ ಬುದ್ಧಿವಂತರು ಅಂತ ಹೇಳಿದ್ರೆ ಸುಮ್ಮನೆ ಇಟ್ಬಿಟ್ಟಿದ್ರು 3 ವರ್ಷ. ಈಗ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಅದನ್ನು ಇವಾಗ ತಂದಿದ್ರೆ ಆಗ್ತಾ ಇತ್ತು. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತರುವಂತ ಪ್ರಯತ್ನ ಆಗ್ಬೇಕಾಗಿತ್ತು. ಇಂಥ ಒಂದು ಪ್ರಮುಖವಾದಂಥ ವಿಷಯಗಳಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಅದು, ಯಾಕಂತ ಹೇಳಿದ್ರೆ ಒಂದು ಬದ್ಧತೆ ಪ್ರಶ್ನೆ ಆಗ್ಬೇಕಾಗುತ್ತೆ. ಯಾಕೆ ಇವತ್ತು ಮಹಿಳೆಯರು ಯಾವ ಕ್ಷೇತ್ರದಲ್ಲೂ ಕೂಡ ಹಿನ್ನಡೆ ಪ್ರಶ್ನೆನೇ ಇಲ್ಲ. ಇವತ್ತು ನನ್ನ ಪ್ರಕಾರ ಮಹಿಳೆಯರು ಅಂತ ಹೇಳಿದ್ರೆ ಬೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಅಲ್ವಾ ರಾಮೇಗೌಡ್ರೆ? ಈಗ ನಿಮ್ ಕೈಲಿ 10,000 ರೂಪಾಯಿ ಕೊಟ್ರೆ ಏನಾಗುತ್ತೆ? ನಿಮ್ಮ ಹತ್ರ ಇರೋದೇ ಇಲ್ಲ, ಸಾಯಂಕಾಲಕ್ಕೆ ಹೋಗ್ಬಿಟ್ಟು ಕಾಲೇಜ್ ಹೋಗೋದು ಅಲ್ವಾ? ಆದ್ರೆ ನಿಮ್ ಮನೆಯವ್ರಿಗೆ 10,000 ರೂಪಾಯಿ ಕೊಟ್ರೆ ಏನ್ ಮಾಡ್ತಾರ ಅವರು? ಡಬ್ಬದಲ್ಲಿ ಹಾಕಿರ್ತಾರೆ. ಏನ್ ಯೋಚನೆ ಮಾಡ್ತಾರೆ ಅವರು? 10,000 ರೂಪಾಯಿ ನಿಮ್ಮ ಯಜಮಾನರು ಕೊಟ್ಟಿದ್ದಾರೆ. ಆ 10,000 ರೂಪಾಯಿನ ಈ ತಿಂಗಳಲ್ಲಿ ನಾನು ಹ್ಯಾಕ್ ಖರ್ಚು ಮಾಡ್ಬೇಕು. ಹಬ್ಬ ದಿನ ಏನಾದ್ರು ಈ ತಿಂಗಳಲ್ಲಿ ಬರುತ್ತಾ? ಅಥವಾ ನೆಂಟರಿಸ್ಟು ಬಂದ್ರೆ ಅದಕ್ಕೆ ಎಷ್ಟು ಹಣ ತೆಗೆದುಕೊಳ್ಬೇಕು? ಮಕ್ಕಳಿಗೆ ಏನಾದ್ರು ವಿದ್ಯಾಭ್ಯಾಸಕ್ಕೋ ಮತ್ತೆ ಪುಸ್ತಕಕ್ಕೋ ಬಟ್ಟೆ ಬರೆಗೋ ಏನಾದ್ರು ಬೇಕಾದ್ರೆ ಅದಕ್ಕೆ ಏನು ಹಣ ಬೇಕಾಗುತ್ತೆ? ಮತ್ತೆ ಏನಾದ್ರು ತಾಪತ್ರೆ ಆಗ್ಬಿಟ್ರೆ, ಕಾಯಿಲೆನೋ ಮತ್ತೊಂದು ಮಗದೊಂದು ಆಗ್ಬಿಟ್ರೆ ಅದಕ್ಕೇನಾದ್ರು ಅಲ್ವಾ? ಅದೇ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಅಷ್ಟೇನೆ, ಇನ್ನೇನು ಬಹಳ ದೊಡ್ಡ ಅದಕ್ಕೇನು ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಓದ್ಕೊಂಡು ಬರ್ಬೇಕಾಗಿದೆ. ಈಗ ನಮ್ಮ ಸಿದ್ದರಾಮಯ್ಯ ದೊಡ್ಡ ಯೂನಿವರ್ಸಿಟಿ ಓದ್ಕೊಂಡು ಸಕ್ಸಸ್ಫುಲ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ. ಹಾಗೆ ಮಹಿಳೆಯರು ಕೂಡ ಗ್ರಾಮೀಣ ಪ್ರದೇಶದ ಯಾವುದೇ ಯೂನಿವರ್ಸಿಟಿಗೆ ಹೋಗದೇ ಇದ್ರು ಕೂಡ ಎಷ್ಟು ಚೆನ್ನಾಗಿ ಮನೆಗಳನ್ನ ನಿರ್ವಹಣೆ ಮಾಡ್ತಾರೆ ನೋಡಿ. ಯಾವ ಮನೆಯಲ್ಲಿ ಮಹಿಳೆಯರು ಹೆಚ್ಚು ಜವಾಬ್ದಾರಿ ತಗೊಳ್ತಾರೆ, ಒಂದು ಸುಸಂಸ್ಕೃತವಾದಂತಹ ವಾತಾವರಣವನ್ನು ಮಹಿಳೆಯರು ನಿರ್ಮಾಣ ಮಾಡ್ತಾರೆ, ಅಲ್ಲಿ ಆ ಮಕ್ಕಳು ತುಂಬಾ ಚೆನ್ನಾಗಿ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಹಾಗಾಗಿ ಇವತ್ತು ಲೋಕಸಭೆಯಲ್ಲಿ ಮತ್ತು ಏನು ವಿಧಾನಸಭೆಯಲ್ಲಿ ಇವತ್ತು 33% ಮೀಸಲಾತಿಯನ್ನು ತರಬೇಕು ಅಂತಿದ್ದಾರಲ್ಲ, ಅದರ ಮುಂಚೂಣಿ ನೀವು ಬರಬೇಕು.
ಹೇಳ್ಬೇಕು ಸರ್ಕಾರಗಳಿಗೆ, ರಾಜ್ಯ ಸರ್ಕಾರಗಳಿಗಿರ್ಬೋದು, ಕೇಂದ್ರ ಸರ್ಕಾರಗಳಿಗಿರ್ಬೋದು.